ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಬಿಗ್ ಶಾಕ್ ಸಿಟಿ ವಿದ್ಯಾರ್ಥಿಗಳ ಗಮನಿಸಿ ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೇನ್ ಥಿಂಗ್ ಯಾರಲ್ಲ ಸಿಟಿ ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅಥವಾ ಥರ್ಡ್ ರೌಂಡ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅವರು ಅಲರ್ಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಥರ್ಡ್ ರೌಂಡಲ್ಲಿ ಸಾಕಷ್ಟು ಕಡಿಮೆ ಸೀಟ್ಗಳು ಕೂಡ ಅವೈಲೇಬಿಲಿಟಿ ಇರೋ ಸಾಧ್ಯತೆ ಕೂಡ ಇದೆ. ಇಂಜಿನಿಯರಿಂಗ್ ವೇಕೆಂಟ್ ಆಗಿ ಉಳಿದಿರೋದು ಕೂಡ ಇರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ವರ್ಷ ಏನಾಗ್ತಿದೆ ಅಂದ್ರೆ ಸೀಟು ಹೋಲ್ಡ್ ಮಾಡೋರು, ಕ್ಯಾನ್ಸಲ್ ಮಾಡ್ಕೊಳ್ಳೋರು, ನೀಟ್ ಅದು ಇದು ಸಿಕ್ಕೋಗೋರು, ಹಂಗಾಗಿ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಅಲ್ಲಿ ಸೀಟ್ಗಳು ವೇಕೆಂಟ್ ಆಗಿ ಉಳಿತಿತ್ತು. ಬಟ್ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಕ್ವಿಟ್ ಆಪ್ಷನ್ ಬಿಡ್ತಾ ಇದಾರೆ. ಕ್ಯಾನ್ಸಲ್ ಮಾಡಕ್ ಆಗೋದಿಲ್ಲ. ಇನ್ ಕೇಸ್ ಸಿಕ್ಕಿ ಏನಾದ್ರು ಹೋಗಿಲ್ಲ ಮಾಡಿಲ್ಲ ಅಂದ್ರೆ ಲೈಕ್ ನೀವೇ ಅನ್ಕೊಳ್ಳಿ, ಯಾರೇ ಅನ್ಕೊಳ್ಳಿ, ಸೀಟ್ ಅಲಾಟ್ಮೆಂಟ್ ಆಗಿ ಅವ್ರು ಹೋಗಿಲ್ಲ, ಅಡ್ಮಿಷನ್ ಆಗಿಲ್ಲ ಅಂದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಇಂದ ಬ್ಯಾನ್ ಮಾಡ್ತೀವಿ. ಅವರು ಬಿಟ್ಬಿಟ್ಟು ಏನಾದ್ರು ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೋದ್ರೆ ಅಲ್ಲಿ ವಿಟಿಯು ರಿಜಿಸ್ಟ್ರೇಷನ್ ಅಥವಾ ಎಲ್ಲ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ಅಲ್ಲಿ ನಿಮ್ದು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋರು ಸಿಡಿ ವಿದ್ಯಾರ್ಥಿಗಳು ಸೀಟ್ಗಳು ಬಹಳ ತೀರಾ ಕಡಿಮೆ ಇರುವ ಸಾಧ್ಯತೆ ಹೆಚ್ಚಿದೆ. ಬಿಕಾಸ್ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಕ್ವಿಟ್ ಆಪ್ಷನ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ನಿಮಗೆ ಯಾರು ಕ್ವಿಟ್ ಮಾಡ್ತಾರೆ ಆ ಸೀಟ್ ನ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಅಲ್ಲಿ ನಾವು ಹಾಕ್ತಿವಿ ಅಂತ ಹೇಳಿದ್ದಾರೆ. ಅಂಡ್ ಮೇನ್ ಥಿಂಗ್ ರಿಸರ್ವೇಶನ್ ಹಿಂದೆ ರಿಸರ್ವೇಶನ್ ಎಲ್ಲ ಖಾಲಿ ಉಳಿದಿದೆ, ನೆಕ್ಸ್ಟ್ ಆಗ್ತಾ ಇದ್ರು. ಬಟ್ ರಿಸರ್ವೇಶನ್ ಕೂಡ ಈ ರೌಂಡ್ ಅಲ್ಲಿ ನಾವು ಫಿಲ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನಿಮಗೆ ಯಾವುದೇ ರೀತಿ ಹೋಲ್ಡ್ ಮಾಡೋದಕ್ಕೆ ಆಪ್ಷನ್ಸ್ ಕೊಡೋದಿಲ್ಲ ಸಿಟಿ ಅವರಿಗೆ ಅಂತ ಹೇಳ್ತಾರೆ. ನೀಟ್ ಅವರಿಗೆ ಇಲ್ಲ, ಯೂಶಲಿ ಅವ್ರಿಗೆ ಸೆಕೆಂಡ್ ರೌಂಡ್ ಅಷ್ಟೇ ಇರೋದು. ಮೊಪ್ ಅಪ್ ರೌಂಡ್ ಇದ್ರೆ ಕಂಡಕ್ಟ್ ಮಾಡ್ತಾರೆ. ಬಟ್ ಸಿಟಿ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಂಡಕ್ಟ್ ಮಾಡ್ತಾ ಇದ್ರು. ಬಟ್ ಈ ಬಾರಿ ಆ ರೀತಿ ಇಲ್ಲ. ನಿಮಗೆ ಅಡ್ಮಿಷನ್ ಆಗಬೇಕು, ಹೊಸದಾಗಿ ಹೋಗೋರು ಥರ್ಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕು, ಫ್ರೆಶ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ಅಂಡ್ ಇಲ್ಲಿ ಸೆಕೆಂಡ್ ರೌಂಡ್ಗೆ ಅದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾರು ಆಗಿಲ್ಲ, ಅವರು ಐ ಅಗ್ರಿ ಎಂಟ್ರಿ ಮುಖಾಂತರ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಆ ನಿಟ್ಟಿನಲ್ಲಿ ಸಿಟಿ ಅವರು ಬಿಗ್ ಶಾಕಿಂಗ್ ಅಪ್ಡೇಟ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗೋರು ಸ್ವಲ್ಪ ವೆಯ್ಟ್ ಮಾಡಿ, ಸಮಯ ಈ ರೀತಿ ಆಗುತ್ತೆ. ಇಲ್ಲಿ ಹೋಲ್ಡ್ ಮಾಡಿದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಯಾವೆಲ್ಲ ಹೋಲ್ಡ್ ಆಗಿದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಕೆ ಅವರು ಹೇಳಿದ್ದಾರೆ. ಇಲ್ಲಿ ಈ ರೀತಿ ಹೊಸ ಡೆಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗೋರು ಸಮಸ್ಯೆ ಆಗ್ಬೋದು. ಬಟ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ನೀವು ಕೂಡ ಟ್ರೈ ಮಾಡೋದಿದ್ರೆ ಟ್ರೈ ಮಾಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ. ನೀವು ಸೀಟ್ ಅಲಾಟ್ಮೆಂಟ್ ಆದ್ರೆ ನೀವು ಕಂಪಲ್ಸರಿ ಹೋಗಬೇಕಾಗುತ್ತೆ. ಅದೇ ರೀತಿ ನಿಮಗೆ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಿಮಗೆ ಹೇಳಿದ್ದಾರೆ ಆಲ್ರೆಡಿ. ಬಿಕಾಸ್ ನಾವು ಕ್ವಿಟ್ ಆಪ್ಷನ್ಸ್ ಕೊಡ್ತಾ ಇದೀವಿ, ಆ ನಿಟ್ಟಿನಲ್ಲಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೋಡ್ಕೊಂಡು ಅಲರ್ಟ್ ಆಗಿರಿ. ನೀಟ್ ಅವರು ಕಾಸ್ಟ್ ಡೆಪಾಸಿಟ್ ಮಾಡ್ತೀರಾ, ಅವರು ಕೂಡ ಕ್ವಿಟ್ ಆಪ್ಷನ್ಸ್ ಇರುತ್ತೆ, ಅವರು ಕ್ವಿಟ್ ಆಗ್ಬೋದು. ಇಚ್ಛೆಪಟ್ಟರೆ ಅಡ್ಮಿಷನ್ ಆಗ್ಬೋದು. ಸೀಟ್ ಅಲಾಟ್ಮೆಂಟ್ ಆದರೆ ಅವ್ರಿಗೆ ಬೇಕಾದ್ರೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಬಟ್ ಸಿಟಿ ವಿದ್ಯಾರ್ಥಿಗಳಿಗೆ ಈ ರೀತಿ ಕೂಡ ಇದೆ, ಈ ರೀತಿ ತಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.